ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. 31ನೇ ತಾರೀಕು 2025 ಲಾಸ್ಟ್ ಡೇ. ಇವತ್ತು ವ್ಲಾಗ್ನ ಶುರು ಮಾಡಿದೆ. ಇಷ್ಟು ದಿನ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು 2 ತಿಂಗಳಿಂದ ಮಳೆನೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಹೊಸ ವರ್ಷ ಸೆಲೆಬ್ರೇಷನ್, ಎಲ್ಲರೂ ಪಾರ್ಟಿ ಅದು ಇದು ಅಂತೆಲ್ಲ ಜೋಶಲ್ಲಿ ಇದ್ದಾರೆ. ನಾನು ಸರಿ ಒಂದು 8 ಗಂಟೆ ಆಗಿತ್ತು. ಕುಶಿಮಾ ತುಂಬ ಹಠ ಮಾಡ್ತಾಯಿದ್ಲು. ನಾನು ಶಾಪಿಂದ ಮನೆಗೆ ಹೋಗ್ತಾ ಇರಬೇಕಾದ್ರೆ, ಅಮ್ಮ ನಾನು ಇಲ್ಲಿ ಹೋಗೋಣ, ನಾನು ಡ್ಯಾನ್ಸ್ ಮಾಡಬೇಕು ಅಂತ ಹೇಳ್ತಾಯಿದ್ದೆ. ಆಗಲೇ ಮ್ಯೂಸಿಕ್ ಅದು ಇದು ಅಂತೆಲ್ಲ ಪಾರ್ಟಿ ಎಲ್ಲ ಶುರು ಆಗಿಬಿಟ್ಟಿತ್ತು ಇಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ. ಸೊ ಆವಾಗ ನಾನು ಮನೆಗೆ ಹೋಗಿ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅವಳು ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದೆ ಇಲ್ಲಿಗೆ. ಇಲ್ಲಿ ಇನ್ನೂ ಗೇಮ್ಸ್ ಅದು ಇದು ಆಟ ಆಡೋದು ಇರುತ್ತೆ. ಇಲ್ಲಿ ಜಂಪ್ ಮಾಡೋದೆಲ್ಲ ಅವಳು ಇದನ್ನಂತೂ ಮಿಸ್ ಮಾಡೋದೇ ಇಲ್ಲ, ಆಟ ಆಡ್ತಾಳೆ. ಸೊ ಸೋಮ್ಗೆ ಹೇಳ್ಬಿಟ್ಟು ಆಟ ಆಡ್ತಾಯಿದ್ಲು. ನಾನು ಮತ್ತು ಇನ್ನೊಂದಷ್ಟು ಫುಡ್ ಕೋರ್ಟ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಪಿಜ್ಜಾ ಅಂತೆ, ಮತ್ತು ಇಲ್ಲಿ ಕೆಲವೊಂದು ಸುಮಾರು ಈ ಸರಿ ಫುಡ್ ಐಟಮ್ಸು, ಬಿರಿಯಾನಿ, ಕಬಾಬು ಮತ್ತು ಎಲ್ಲದೂ ಇತ್ತು. ಪಿಜ್ಜಾ ನಾನು ಇದೇ ಫಸ್ಟ್ ಟೈಮ್ ನಾನು ನೋಡಿಲ್ಲ. ಸೊ ಪಿಜ್ಜಾ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಲೈಟಾಗಿ ಏನಾದ್ರು ತಿನ್ನೋಣ ಅಂತ ಪ್ಲ್ಯಾನಲ್ಲಿತ್ತು. ಆಮೇಲೆ ಒಂದೊಂದು ನೋಡ್ತಾ ಇಲ್ಲಿ ಪೂರಿ ಮಾಡಿದರು. ಸೋಮಂದ್ರು ನಿಖಿತ ನನಗೆ ಪೂರಿ ಚೋಲೆ ಭಟೂರೆ ಅದನ್ನು ತೊಗೋಬೇಕು, ನಂಗೆ ಹೊಟ್ಟೆ ಹಸ್ವಾಗ್ತಾಯಿದೆ, ನಿಖಿತ ಚೆನ್ನಾಗಿದೆ ಅಂತ ಅನಿಸುತ್ತೆ, ಇಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತಂದರು. ಸರಿ ತೊಗೊಂಡು ತಿನ್ನಿ ಸೋಮ ಅಂತ ಹೇಳಿದೆ. ಆಮೇಲೆ ನೀನು ತಿನ್ನು ಅಂತ ಹೇಳಿದ್ರು. ಸೊ ನೋಡೋಣ, ಟೇಸ್ಟ್ ಚೆನ್ನಾಗಿದ್ರೆ ತೊಗೊಳ್ತೀನಿ ಬಿಡ್ರಿ ಅಂತ ಹೇಳಿದೆ. ಕುಶಿಮಾ ಇನ್ನೂ ಅಲ್ಲೇ ಆಟಾಡ್ತಾಯಿದ್ಲು. ಇನ್ನು ಮಿಲನ್ನು ಕೂಡ ನಮ್ಮ ಜೊತೆನೇ ಬಂದಿದ್ದ. ನಾನು ಮಿಲನ್ ಬಾ ಹೋಗೋಣ ಅಂತೇಳಿ ಕರ್ಕೊಂಡು ಬಂದಿದ್ದೆ. ಆಮೇಲೆ ಅವನು, ಕುಶಿಮಾ ಎಲ್ಲರೂ ತಿಂತ ಕೂತ್ಕೊಂಡ್ರು. ಇನ್ನು ಕುಶಿಮಾಗೆ ಫೇವ್ರೇಟ್ ಅಂದರೆ ಕಬಾಬು, ಬಿರಿಯಾನಿ ಕಬಾಬಲ್ಲಿ ಮಾಡ್ತಾಯಿದ್ರು. ಮತ್ತು ನಮ್ಗೆ ಗೊತ್ತಿರೋರೇ ಅಲ್ಲಿ ಪರಿಚಯ ಇದ್ದವ್ರು ಒಂದು ಸ್ವಲ್ಪ ಮಾಡ್ತಿದ್ರಿಂದ ನಾನು ಒಂದು 1/2 ಪ್ಲೇಟ್ ತೊಗೊಂಡು ಕಬಾಬ್ನ ಕುಶಿಮಾಗೆ ಕೊಟ್ಟೆ ತಿನ್ನಲಿಕ್ಕೆ ಅಂತ ಹೇಳಿ. ಅವಳು ಹೊಟ್ಟೆ ಹಸ್ವಾಗಿತ್ತೇನೋ ತಿಂತಾ ಕೂತ್ಕೊಂಡ್ಳು. ಅಂದರೆ ಆಟ ಬೇರೆ ಬಂದಿದ್ಲಲ್ಲ ಅಲ್ಲಿ. ಇನ್ನು ನ್ಯೂ ಇಯರ್ ಫಂಕ್ಷನ್ನು 12 ಗಂಟೆಗೆ ಇದ್ದಿದ್ದು. ನಮ್ಗೆ ಅಲ್ಲಿವರೆಗೂ ಇರೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ 12 ಗಂಟೆ ಮಳೆ ಬೇರೆ ಸ್ವಲ್ಪ ಬರ್ತಾನೆ ಇತ್ತು. ಇನ್ನು ಕುಶಿಮಾ ಬೇರೆ ಇನ್ನು ಅಲ್ಲೇ ಜಂಪ್ ಆಡ್ತಾ ಇದ್ಲಲ್ಲ, ಅಲ್ಲಿಗೆ ಕರ್ಕೊಂಡೋಗು ಅಂತ ಆಟ ಮಾಡ್ತಾನೆ ಇದ್ಲು. ಸೊ ಅದರಿಂದ ನಡಿಯಿಲ್ಲ, ಮನೆಗೆ ಹೋಗ್ಬಿಡೋಣ ಅಂತೇಳಿ ನನಗೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಒಂದು ದಹಿ ಪುರಿ, ಒಂದು ಕಾಫಿ ತೊಗೊಂಡೆ. ಸಂಜೆ ಏನೋ ಕಾಫಿ ಕುಡ್ದಿದ್ದೋ ಇಲ್ವೋ ಗೊತ್ತಿಲ್ಲ, ನೆನಪಿಲ್ಲ. ಸೊ ಆದ್ದರಿಂದ ಒಂದು ಸ್ವಲ್ಪ ಕಾಫಿ ಮಾಡಿಕೊಡಿ ಅಂತ ಹೇಳ್ಕೊಂಡು ತೊಗೊಂಡೆ. ಒಂದಷ್ಟು ಚಾಟ್ಸ್ ನಾವೆಲ್ಲ ಅಂದರೆ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಥರ ತಗೊಂಡು ತಿನ್ನೋಣ ಅಂತ ಇಲ್ಲೇ ತಿಂದ್ಬಿಟ್ವಿ. ಮನೆಗೆ ಹೋಗಿ ಊಟ ಮಾಡೋದಕ್ಕೆ ಆಗಲಿಲ್ಲ ನನಗೆ. ಸೊ ಇನ್ನೇನಿಲ್ಲ ಆಯ್ತಲ್ಲ, ಮನೇಲೂ ಏನು ಅಷ್ಟೊಂದು ಊಟ ಅಡುಗೆ ಎಲ್ಲ ಏನೂ ಮಾಡಿರಲಿಲ್ಲ. ಇಲ್ಲಿಗೆ ಹೋಗಿ ಬಂದಮೇಲೆ ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಹೀಗಾಯಿತು. ಇನ್ನು ನಮ್ಮ ಊರಲ್ಲೆಲ್ಲ ಅವಾಗೆಲ್ಲ ಇದ್ದಾಗ ನಾವು ಹೊರಗಡೆ ಎಲ್ಲ ರಂಗೋಲಿ ಬಿಟ್ಕೊಂಡು, ಸಗಣಿ ನೀರು ಹಾಕಿ ನೆಲಕ್ಕೆಲ್ಲ ಅಮ್ಮ ಮನೆ ಹತ್ರ ಎಲ್ಲ ರಂಗೋಲಿ ಬಿಟ್ಕೊಂಡು, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು 2025 26 ಈ ಥರ ಎಲ್ಲ ಬರೆದು 12 ಗಂಟೆ ಆಗೋವರೆಗೂ ಹಿಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾವು ಬೆಂಗಳೂರು ಅಂತ ಬಂದಾಗ ಇಲ್ಲೇ ಒಂಥರ ವಾತಾವರಣ. ಇಲ್ಲಿ ಯಾವುದು ಬಾಗಿಲು ನೀರು ಹಾಕು, ರಂಗೋಲಿ ಬಿಡು, ಆ ಥರ ಎಲ್ಲ ಏನಿಲ್ಲ. ಮುಂದಿನ ವರ್ಷ ನೋಡಬೇಕು, ಸ್ವಂತ ಮನೆಗೆ ಏನಾದ್ರು ಹೋಗಿದ್ರೆ ಖಂಡಿತ ಅದು ಯಾವ ರೀತಿ ಇರ್ತಿತ್ತ. ಅಪ್ಪ ನಮ್ಮ ಕುಶಿಮಾ ಎಂಜಾಯ್ ಮಾಡಿದ್ಲು. ಏನು ಡ್ಯಾನ್ಸ್ ಹುಚ್ಚು, ಅದಕ್ಕೆ ಅಷ್ಟು ಕುಣಿಯುತ್ತೆ. ಏನಾದ್ರು ಮ್ಯೂಸಿಕ್ ಬಂದರೆ ಸಾಕು ಫುಲ್ಲು ಡ್ಯಾನ್ಸ್ ಮಾಡ್ತಾಳೆ. ಅಷ್ಟು ಕ್ರೇಜ್ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಸುಮಾರು ಜನ ಹಾಡು ಹೇಳ್ತಾಯಿದ್ರು. ಮತ್ತು ಅಂತ್ಯಾಕ್ಷರಿ ಅದು ಇದು, ಮತ್ತು ಇವ್ರು ಕೆಲವೊಂದು ಹೆಸ್ರುಗಳನ್ನ ಕೊಡ್ತಾರೆ, ಅದನ್ನ ಇಟ್ಕೊಂಡು ಅದನ್ನು ಸಾಂಗ್ ಹೇಳ್ಬೇಕು ಅವರು. ಆ ಥರ ಎಲ್ಲ ನಡೀತಾಯಿತ್ತು. ನಾನು ಸ್ವಲ್ಪ ಯಾಕೋ ತುಂಬ ಬೇಜಾರಾಯಿತು. ಮತ್ತು ಈ ಹೊಸ ವರ್ಷಕ್ಕೆ ಕೀರ್ತಿಯವರು ನಮ್ಮ ಜೊತೆ ಇರಲಿಲ್ಲ. ಅವರು ಫುಲ್ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ಬಿಟ್ಟಿದ್ರು, ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಎಲ್ಲ ಟ್ರಿಪ್ ಹೋಗ್ಬಿಟ್ಟಿದ್ರು. ಆದ್ದರಿಂದ ನನಗೆ ಸಿಕ್ಕಾಪಟ್ಟೆ ಬೋರ್ ಅಂತ ಅನ್ನಿಸ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ನಾನು ಹಾಗೆ ಕೂತ್ಕೊಂಡು ಏನು ಮಾಡ್ತಾಯಿದ್ರೆ ಹೇಗೆ ಅಂತ ಮಿನಿಮಮ್ 1 ಅವರ್ ಕೂತ್ಕೊಂಡಿದ್ದೆ. ನಾನು ಕೂತ್ಕೊಂಡು ಒಂದು ಸ್ವಲ್ಪ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟೊತ್ತು ನಾನು ಪೇಷನ್ಸಾಗಿ ಆರಾಮಾಗಿ ಕೂತ್ಕೊಂಡು ಈ ಡ್ಯಾನ್ಸ್ ಮಾಡೋದು, ಸಾಂಗ್ ಹೇಳೋದು ಇದೆಲ್ಲ ಕೇಳಿಸ್ಕೊಂಡು ಕೂತ್ಕೊಂಡಿದ್ದು ಅಂತಂದರೆ. ನಾನು ಯಾವತ್ತೂ ಇಷ್ಟು ವರ್ಷಗಳಲ್ಲಿ ಒಂದು 6 ವರ್ಷ ಆಯ್ತೇನೋ, ಇಷ್ಟು ವರ್ಷದಲ್ಲಿ ಒಂದಿನಕ್ಕೂ ಇಲ್ಲಿ ಕೂತ್ಕೊಂಡು ನಾನು ಈ ಥರ ನೋಡಿದ್ದೆ ಎಲ್ಲ. ಸುಮ್ಮನೆ ಹಿಂಗೆ ನೋಡ್ತಿದ್ದೆ, ಒಂದು 5-10 ನಿಮಿಷ ವಾಪಸ್ ಬಂದುಬಿಡ್ತಾ ಇದ್ದೆ. ಇನ್ನು ಇದು ಹೊಸ ವರ್ಷದ ಹಿಂದಿನ ದಿನ 31ನೇ ತಾರೀಕಿನ ಬ್ಲಾಗ್ ಆದರೆ ಅದ್ರ ಹಿಂದಿನ ದಿನ ಅಂದರೆ ವೈಕುಂಠ ಏಕಾದಶಿ ಹಬ್ಬದ ಹಿಂದಿನ ದಿನದ ಬ್ಲಾಗ್ನ ಹಾಕಿರಲಿಲ್ಲ. ಎಲ್ಲ ಹಿಂದೆ ಮುಂದೆ ಆಗಿಬಿಟ್ಟಿದೆ ಅಷ್ಟೇ ಸ್ವಲ್ಪ. ಆವತ್ತಿನ ದಿನ ನಾನು ಮೊಸಪ್ಪು ಸಾರು ಮಾಡಿ ಸ್ವಲ್ಪ ತೊಗರಿಕಾಳು, ಇತ್ಕವರೆಕಾಳು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿ ಮೊಸಪ್ಪು ಸಾರು ಮಾಡಿಬಿಟ್ಟೆ ಬೆಳಗ್ಗೆನೇ. ಹಾಗೆ ಹೂಕೋಸಿತ್ತು ಸ್ವಲ್ಪ, ಹೂಕೋಸು ಪಕೋಡ ಥರ ಏನಾದ್ರು ಸೈಡ್ಸಿಗೆ ನೆಂಚ್ಕೊಳಕ್ಕೆ ಬೇಕಲ್ಲ, ಆದ್ದರಿಂದ ಅದ್ರ ಜೊತೆಗೆ ಸ್ವಲ್ಪ ಹೂಕೋಸು ಪಕೋಡ ಥರನೂ ಮಾಡಿದೆ. ಹಾಗೆ ಕಿರಳಿಕಾಯಿ ಚಿತ್ರಾನ್ನನೂ ಕೂಡ ಮಾಡಿದೆ. ತಿಂಡಿಗೆ ಮಾಡಿದೆ. ಊಟಕ್ಕೆ ಅದಾಗ್ತಾಯಿತ್ತು. ಜೊತೆಗೆ ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಇವಾಗ ಹೆಂಗೆ ಅಂದರೆ ಮತ್ತೆ ಸೇಮ್ ಅದೇ 3-4 ತಿಂಡಿ ಮಾಡಬೇಕು. ಒಬ್ರೊಬ್ರಿಗೆ ಒಂದೊಂದು ಥರ ಇಷ್ಟ ಅಂತ ಹೇಳ್ತಾರೆ. ಇಲ್ಲ ಅದಕ್ಕೇನಾದ್ರು ಸೈಡ್ಸಿಗೆ ಮಾಡಬೇಕು.
ಈ ಥರ. ಇನ್ನು ನಾನು ಅವ್ರಿಗೆಲ್ಲ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಹೂವಿನ ಹಾರಗಳು ಮಾಡಿಬಿಡೋಣ ಅಂತ. ಹೂವು ಬಂದಿತ್ತು, ಕಡಿಮೆ ಇತ್ತು ಹೂವು ಎಲ್ಲ ರೇಟು, 1 ಕೆ ಜಿನ ಅರ್ಧ ಕೆ ಜಿನ ಹೂವು ತೊಗೊಂಡಿದ್ದೆ. ಅದು ಮುಡಿಸಿದ್ರೆ ಇದಾಗ್ಬಿಡುತ್ತೆ ಅಂತ ಹೇಳಿ ನಾನು ಅದನ್ನು ಹಾರ ಥರ ಕಟ್ಟಿ ಇವಾಗ ಇದು ಮಾಡ್ತಾಯಿದ್ದೀನಿ. ಖುಷಿಮಾಗೆ ಡೇ ಕೇರ್ ಇರೋದ್ರಿಂದ ಅವಳಿಗೂ ಇನ್ನೂ ಸ್ಕೂಲಿಗೆ ಕಳಿಸಿರಲಿಲ್ಲ. ನಾನು ಅವಳಿಬ್ಬರು ರೆಡಿಯಾಗಿ ಆಮೇಲೆ ಒಟ್ಟಿಗೆ ಹೋಗೋಣ ಪೂಜೆ ಎಲ್ಲ ಮಾಡಿ ಅಂತ ಅಂದ್ಕೊಂಡಿದ್ದೆ. ಹೂವು ಮಾತ್ರ ಮುಡ್ಸಿದ್ದಕ್ಕೆ ಏನು ಅಂತ ನನಗೆ ಇಲ್ಲೇನಂತಂದರೆ ಪುಟ್ಟ ಪುಟ್ಟ ಫೋಟೋಗಳಿರೋಕ್ಕೆ ಮತ್ತು ಅದಕ್ಕೆ ಮುಡ್ಸೋದಕ್ಕೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಸೊ ಆದ್ದರಿಂದ ಯೋಚನೆ ಮಾಡ್ತಾಯಿದ್ದೆ ಹೆಂಗಪ್ಪ ಮುಡ್ಸೋದು ಅಂತ. ಆದರೆ ಚೆನ್ನಾಗಿ ಮುಡಿಸ್ಬೋದು. ಅದು ಸೈಡು ಮಳೆಗಳು ಹೊಡೆದಿರೋದ್ರಿಂದ ಚಿಕ್ಕ ಚಿಕ್ಕ ಆಣಿಗಳು ಹೊಡೆದಿರೋದ್ರಿಂದ ಸಿಕ್ಸಿ ನೀಟಾಗಿ ಹೆಂಗೋ ಅಡ್ಜಸ್ಟ್ ಮಾಡಿ ಒಟ್ಟಿನಲ್ಲಿ ಪೂಜೆ ಮಾಡಿದೆ. ಆಮೇಲೆ ಶಾಪ್ಗೂ ಕೂಡ ಅಷ್ಟೇ ಒಂದು ಹೂವನ ನಾನು ಕೊಟ್ಟು ಕಳಿಸಿದ್ದೆ. ನಾನು ಹೋಗೋದು ಇಲ್ಲಿ ಮನೇಲಿ ಪೂಜೆ ಮಾಡಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಮ್ಯಾ ಕೈಲೂ ಕೊಟ್ಟು ಕಳಿಸಿದ್ದೆ, ಪೂಜೆ ಅಲ್ಲೇ ಮಾಡಿಬಿಡ್ರಿ ಅಂತ ಹೇಳಿ. ಹೀಗೆ ಒಟ್ಟಿನಲ್ಲಿ ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಸಿಕ್ಕಾಬಟ್ಟೆ ರಶ್ಶು. ಅವತ್ತಿನ ದಿನ ಕಾಲಿಡೋಕ್ಕೂ ಜಾಗ ಇರೋದಿಲ್ಲ, ಕ್ಯೂ ಎಷ್ಟು ದೂರ ನಿಂತ್ಕೊಬೇಕು. ಅದ್ರ ಬದಲು ಭಕ್ತಿಯಿಂದ ಮನೆಯಲ್ಲೇ ನೆಮ್ಮದಿಯಾಗಿ ಪೂಜೆ ಮಾಡಿಬಿಟ್ರೆ ಇನ್ನೇನು ಅಲ್ಲ, ಯಾವ ದೇವಸ್ಥಾನನೂ ಬೇಡ ಅಂತ ಅನಿಸುತ್ತೆ. ಅದೇ ಫ್ರೀಯಾಗಿರೋ ಟೈಮ್ನಲ್ಲಿ ಒಂದು ಸರಿ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಬಂದರೆ ಆಗುತ್ತೆ ಅಲ್ವಾ. ನಾನು ಲಾಸ್ಟ್ ಬ್ಲಾಗಲ್ಲಿ ಸ್ಯಾರಿ ಶಾಪಿನ ವೀಡಿಯೋ ಮಾಡಿದ್ದೆ ನೋಡಿ, ಅವತ್ತು ನಾನು ಹೋಗಿದ್ದೆ. ಸೊ ಹುಣ್ಣಿಮೆ ಇತ್ತು ಸ್ಯಾಟರ್ಡೆ, ಅವತ್ತು ಹೋಗ್ಬಿಟ್ಟು ಬಂದೆ. ಖುಷಿ ಅಂತ ಅನ್ನಿಸ್ತು ಒಟ್ಟಿನಲ್ಲಿ. ಮತ್ತು ಹೇಳಿದೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ ನಮ್ಮ ನಿಯರ್ ಏನು ಒಂದು ಇಲ್ಲಿಂದ ನಮ್ಮ ಮನೆಯಿಂದ ಒಂದು 2 ನಿಮಿಷ ಅಷ್ಟೇ ಹೊಸ ದೇವಸ್ಥಾನ ಓಪನ್ ಆಗಿದೆ. ತುಂಬ ಖುಷಿ ಆಯಿತು. ಇನ್ಮೇಲೆ ಪರ್ಮನೆಂಟಾಗಿ ಹೋಗ್ತಾ ಇರ್ತೀನಿ ದೇವಸ್ಥಾನಕ್ಕೆ, ಇನ್ನು ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ ಅಂತಲೂ ಅದನ್ನೂ ಹೇಳಿದೆ. ಸೊ ವೈಕುಂಠ ಏಕಾದಶಿ ದಿನ ಅಂತ ಬಂದಾಗ ನನಗೆ ತುಂಬ ನೆನಪುಗಳಿದ್ದಾವೆ. ನಮ್ಮಪ್ಪ ತೀರೋಗಿ ಒಂದು 2-3 ದಿನಕ್ಕೆ ವೈಕುಂಠ ಏಕಾದಶಿ ಹಬ್ಬ ಇತ್ತು. ಹಾಗೆ ವೈಕುಂಠ ಏಕಾದಶಿ ಅಂತ ಸುಮಾರು ನೆನಪುಗಳಿದ್ದಾವೆ. ಅದನ್ನೆಲ್ಲ ನಾನು ಮರ್ತೋಗ್ಬಿಟ್ಟಿದ್ದೀನಿ, ಹೇಳ್ಕೊಳಕ್ಕಾಗಲ್ಲ. ಮನಸ್ಸಲ್ಲಿದೆ ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಆ ಥರ ಅಂತ ಅನಿಸುತ್ತೆ. ಮತ್ತು ಎಲ್ಲ ಮನುಷ್ಯರಿಗೂ ಒಂದಲ್ಲ ಒಂದು ನೋವುಗಳಿದ್ದೇ ಇರುತ್ತೆ. ನನ್ನ ಮನಸ್ಸಲ್ಲೂ ತುಂಬ ನೋವುಗಳಿದ್ದಾವೆ. ಅದನ್ನು ಒಂದು ಸ್ವಲ್ಪ ಹಂಚ್ಕೋಬೇಕು ಅಂತ ಅನ್ಕೋತೀನಿ, ಮರ್ತು ಹೋಗ್ಬಿಡ್ತೀನಿ. ಸೊ ಇವತ್ತು ಶಾಪ್ಗೆ ಹೋದೆ. ಆಮೇಲೆ ನೆಕ್ಸ್ಟ್ ಬಂದಮೇಲೆ ಒಂದು ಸ್ವಲ್ಪ ನಿಮ್ಮೆಲ್ಲರ ಹತ್ರ ಕೆಲವೊಂದು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಶುರು ಮಾಡಿದೆ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ವ್ಲಾಗೇ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಇದು ಹೊಸ ಮನೆ ಹತ್ರ ಬೇರೆ ಸ್ವಲ್ಪ ಹೋಗೋದಿತ್ತು ಅಲ್ಲಿ. ಮತ್ತು ಇವತ್ತು ವೈಕುಂಠ ಏಕಾದಶಿ ದೇವಸ್ಥಾನಕ್ಕೂ ಹೋಗಲಿಲ್ಲ. ಸಂಜೆ ಟೈಮ್ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಶಾಪಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ, ಅದಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬೆಳಗ್ಗೆ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೆ ಮನೆಯಲ್ಲೇ. ಇನ್ನು ಇವಾಗ ವೈಕುಂಠ ಏಕಾದಶಿ ಅಂದರೆ ಅಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋದರೆ ಕ್ಯೂ ನಿಂತ್ಕೋಬೇಕು. ಇಲ್ಲಿ ನಮ್ಮ ಅಬ್ಬಿಗೆರೆನಲ್ಲಿನೂ ಕೂಡ ಒಂದು ಹೊಸದು ದೇವಸ್ಥಾನ ಓಪನ್ ಆಗಿದೆ ಇಲ್ಲಿ. ನಾನು ಏನೋ ತರಕಾರಿ ತರೋಕ್ಕೆ ಅಂತ ಹೋದೆ ಸಂಜೆ. ಸೊ ಒಂದು ಲೇಟ್ ಆಯ್ತು ಇವತ್ತು ಬರೋಷ್ಟರಲ್ಲಿ. ತರಕಾರಿ ತಗೊಬರೋಣ ಅಂತ ಹೋದೆ. ಒಂಚೂರು ಅವರೆಕಾಯಿ ಬೇಕಾಯ್ತು, ಹಸಿವರೆಕಾಯಿ ಅಂತ. ನೋಡಿದ್ರೆ ಕ್ಯೂ ನಿಂತಿದ್ರು. ಆದರೂ ಹೊರಗಡೆಯಿಂದ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಬಂದೆ. ಇನ್ನು ಇವಾಗ ಬಂದು ಅಪ್ಪ ಮಗಳು ಯಾರೋ ಫ್ರೆಂಡು ಏನು ಬರ್ತ್ಡೇ ಇದೆಯಂತ ಫ್ರೆಂಡ್ ಮಗುದು, ಅದಕ್ಕೆ ಖುಷಿಮನ ಕರ್ಕೊಂಡು ಹೋಗಿದ್ದಾರೆ. ಇನ್ನು ಸೊಪ್ಪೆಲ್ಲ ತಂದೆ. ಸೊಪ್ಪು ಸಿಕ್ಕಾಬಟ್ಟೆ ಏನು ಕಡಿಮೆ ಇತ್ತು ಪ್ರೈಸು. ಏನು 10 ರೂಪಾಯಿ ಕಟ್ಟು ಅಂತ ಇತ್ತು. ಸಬ್ಬಸಿಗೆ ಸೊಪ್ಪು ಒಂದು 3 ಕಟ್ಟು ಮತ್ತು ಪಾಲಕ್ ಸೊಪ್ಪು ಎಲ್ಲ ತಂದು ಕ್ಲೀನ್ ಮಾಡಿ ಬಿಡಿಸಿ ಇಟ್ಟೆ. ಇವಾಗ ಸೋಮ್ ಊಟಕ್ಕೆ ಬರ್ತಾರೋ ಇಲ್ವೋ ಅಂತ ಕಾಯ್ತಾ ಇದ್ದೀನಿ. ಯಾಕೆಂದರೆ ನಾನು ಇನ್ನೇನಾರು ರೈಸ್ ಏನಾದ್ರು ಮಾಡೋಣ ಅಂತೇಳಿ ಇನ್ನು ಬೆಳಗ್ಗೆ ಮಾಡಿದ್ದೆ ಎಲ್ಲ ಇತ್ತು, ಆದ್ದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನು ದೀಪ ಎಲ್ಲ ಸಂಜೆಯಲ್ಲಿ ದೀಪ ಹಚ್ಚಿದ್ದು, ಪ್ರಸಾದ ಎತ್ಕೊಂಡೇ ಇಲ್ಲ ನಾನು, ಹಂಗೆ ಐತೆ. ಅದು ಎತ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ನಬೇಕು. ಅಂದರೆ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ದೆ ಸಜ್ಜಿಗೆ, ಆದ್ದರಿಂದ ಓಕೆ. ಇವಾಗ ಏನಂದರೆ ಏನು ಸ್ವಲ್ಪ ಬ್ಯುಸಿ. ನಾನು ಆಲ್ಮೋಸ್ಟ್ 1-2 ದಿನದಿಂದ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ಅಂತಂದರೆ ವಿಷಯ ಏನು ಅಂತಂದರೆ ಅದೇ ಮನೆ ಹತ್ರ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಈ ವುಡ್ಡು ಅದು ಇದು ಅನ್ನೋ ವಿಚಾರದಲ್ಲಿ ಸುಮಾರು ಜನ ನಾನು ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಕೆಲವೊಂದು ವಿಚಾರಗಳು ನನ್ನ ಲೈಫಲ್ಲಿ ಆಗಿರುವಂಥ ವಿಚಾರಗಳನ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತೀನಿ. ಆ್ಯಕ್ಚುಲಿ ನನಗೆ ಇದೆಲ್ಲ ಹೇಳ್ಬೇಕು ಅಂತ ಅನಿಸಿರಲಿಲ್ಲ, ಆದರೆ ನಂತರನೇ ಅನುಭವ ನಿಮಗೂ ಕೂಡ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇವಾಗ ಕೆಲವರು ಏನಂತ ಅಂದರೆ ನಮ್ಮ ಸಂಬಂಧಿಕರಲ್ಲಿ ನಾನು ಒಂದು ಮದುವೆ ಆಗಿ ಬಂದಮೇಲೆ ಏಳು ಬೀಳು ಅನ್ನೋದು ಇದ್ದೇ ಇರುತ್ತೆ. ಯಾಕೆಂದರೆ ತಂದೆ ತಾಯಿ ಮನೆಯಲ್ಲಿ ಇದ್ದಂಗೆ ಗಂಡನ ಮನೇಲಿ ಬಂದು ಇರ್ತೀವಿ ಅನ್ನೋದೆಲ್ಲ ಸುಳ್ಳು.
ಓಕೆ, ಸೊ ಊಟ ಬೇಡ ಅಂತ ಹೇಳಿದ್ರು, ಅಲ್ಲೇ ಊಟ ಮಾಡಿದ್ದೀನಿ, ನಾನು ಅದೇ ಹೇಳೋಣ ಅಂತ ಮಾಡಿದೆ ಅಂತ. ಓಕೆ, ಇವಾಗ ನನಗೊಂದು ಸ್ವಲ್ಪ ರೈಸ್ ಇಟ್ಕೋತೀನಿ. ಖುಷಿಮಾ ಫ್ರೆಂಚ್ ಫ್ರೈಸ್ ಮತ್ತು ಕೇಕ್ ಏನೋ ತಿಂದಂತೆ ಅಂತ ಹೇಳಿದ್ರು. ಓಕೆ ಫ್ರೆಂಡ್ಸ್, ಏನಂತಂದರೆ ನನ್ನ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇದೆ. ಮತ್ತು ಸಂಬಂಧಿಕರು ಅನ್ನೋ ವಿಚಾರ ಬಂದಾಗ ನಾನು ಈ ಮಾತನ್ನ ಟಾಪಿಕ್ನ ಹೇಳ್ತೀನಿ. ನನಗೆ ನೈಟ್ ಬಂತು ಇದೊಂದು ಕೆಲವೊಂದು ವಿಷಯಗಳು ನನಗೇನಂದ್ರೆ ನೈಟ್ ಟೈಮ್ ಮಲ್ಕೊಂಡಿರುವಾಗಲೇ ಜಾಸ್ತಿ ತಲೆ ಹೊಡ್ತಾರೆ. ಇವಾಗ ಡೇ ಟೈಮಲ್ಲೆಲ್ಲ ನನ್ನ ಬೇರೆ ಬೇರೆ ಏನೇನೋ ಬಿಸ್ನೆಸ್ ಆಗಿರ್ಬೋದು, ಇಲ್ಲ ವ್ಲಾಗಿಂಗ್ ಆಗಿರ್ಬೋದು, ಇಲ್ಲ ಮನೆಯಲ್ಲಾಗಿರ್ಬೋದು, ಇಲ್ಲ ಮಗು ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಪ್ರತಿಯೊಂದು ಇದೆಲ್ಲ ಓಡ್ತಾ ಇರುತ್ತೆ ತಲೆಯಲ್ಲಿ. ಈ ನೈಟ್ ಮಲ್ಕೊಂಡಾಗ ಸ್ವಲ್ಪ ಕೆಲವೊಂದು ಟೈಮ್ ಮನೆ ಬಗ್ಗೆ ಮಧ್ಯರಾತ್ರಿಲಿ ಏನಾದ್ರು ಇದಾಗ್ಬಿಟ್ರೆ ನನಗೆ ಅಯ್ಯೋ ಮನೆ ಇನ್ನೂ ಕೆಲಸ ಇದಾಗಿಲ್ಲ ಅದಾಗಿಲ್ಲ ಅಂತ ಓಡುತ್ತೆ. ಇನ್ನೊಂದು ನಮಗೆ ಸಂಬಂಧಿಕರಿಂದ ಆಗಲಿ ಹೊರಗಡೆ ಯಾರಿಂದ ಹೆಲ್ಪ್ ಆಗಿದೆ, ಯಾರಿಂದ ಹೆಲ್ಪ್ ಆಗಿಲ್ಲ ಅನ್ನೋದು ಕೂಡ ನನಗೆ ಅದು ತಲೆಯಲ್ಲಿ ಓಡೋಕ್ಕೆ ಶುರು ಆಗಿಬಿಡುತ್ತೆ. ನನಗಾಗಿರೋ ಅನುಭವನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನಿಮಗೂ ಇದೆಲ್ಲ ಆಗಿರ್ಬೋದು, ಆಗಿದೆಯೋ ಅಲ್ವೋ ಗೊತ್ತಿಲ್ಲ, ಕಮೆಂಟ್ನಲ್ಲಿ ತಿಳಿಸಿ. ಏನಂತ ಅಂದರೆ, ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಇವಾಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಬಿಸ್ನೆಸ್ಸು ಅಂತ ಬಂದಾಗ ಫಸ್ಟು ಹೇಳೋದು ಅಂತಂದರೆ, ನಿಖಿತವ್ರೆ ಹೆಂಗೆ ಮಾಡ್ತೀರಾ ಬಿಸ್ನೆಸ್ಸು, ನೀವು ಸಿಂಗಲಾಗಿ ಮಾಡ್ತಾಯಿದ್ರಾ ಏನು ಎತ್ತ ಅನ್ನೋದು. ನಾನು ಖಂಡಿತ ಸಿಂಗಲಾಗಿ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಬಿಸ್ನೆಸ್ನ ಮಾಡಲೇಬಾರ್ದು. ಓಕೆ, ಆಮೇಲೆ ಇದು ಫಸ್ಟ್ ಪಾಯಿಂಟ್ ಹೇಳ್ತಾ ಇರೋದು, ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಮಾಡ್ಬಾರ್ದು. ಯಾಕಂದ್ರೆ ನಾನು ಆಲ್ರೆಡಿ ತುಂಬ ವಿಚಾರಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಹೋಗ್ಬಿಟ್ಟು ನಾನು ತುಂಬಾ ಕೈ ಸುಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಮನೆಯಲ್ಲೆಲ್ಲ ಕೂತ್ಕೊಂಡು ರಂಪರಾಮಾನ್ಯ ಮಾಡ್ಕೊಂಡಿದ್ದೂ ಇದೆ. ಅಪ್ಪಿ ತಪ್ಪಿನೂ ನೀವು ಯಾವುದೇ ಬಿಸ್ನೆಸ್ ಮಾಡ್ತೀನಿ ಅಂತ ಹೋದರೆ ಫಸ್ಟ್ ಪಾಯಿಂಟು, ಯಾವುದೇ ಕಾರಣಕ್ಕೂ ಪಾರ್ಟ್ನರ್ಶಿಪ್ಪಲ್ಲಿ ಹೋಗಬೇಡಿ. ಅದರಲ್ಲೂ ಕೂಡ ಸಂಬಂಧಿಕರ ಜೊತೆ ಮಾತ್ರ ನೀವು ಏನು ಪಾರ್ಟ್ನರ್ಶಿಪ್ ಅನ್ನೋದನ್ನು ಯಾವುದೇ ವ್ಯವಹಾರಗಳಾಗಲಿ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಒಂದನೇ ಪಾಯಿಂಟು. ಮತ್ತು ಇನ್ನೊಂದು ಏನಂತಂದರೆ, ಯಾವುದೇ ಕಾರಣಕ್ಕೂ ಸಂಬಂಧಿಕರ ಹತ್ರ ನೀವು ಹೆಲ್ಪ್ನ ಕೇಳೋಕ್ಕೆ ಹೋಗಬೇಡಿ. ಹೆಲ್ಪ್ ಮೀನ್ಸ್ ಅಂತಂದರೆ, ಇವಾಗ ಯಾವುದೇ ರೀತಿ ಆಗಲಿ, ದುಡ್ಡಿಂದಾಗಲಿ ಯಾವುದೇ ಆಗಲಿ ನೀವು ಹೆಲ್ಪ್ನ ಕೇಳಬಾರ್ದು ಸಂಬಂಧಿಕರ ಹತ್ರ. ನಾನು ಮನೆ ಕಟ್ಟೋಕ್ಕೂ ಮುಂಚೆನೇ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ. ಯಾಕಂದರೆ ಆಲ್ರೆಡಿ ತುಂಬ ಪೆಟ್ಗಳು ತಿಂದಿದ್ದೀನಿ. ಅದೆಲ್ಲೂ ನಾನು ಯಾವುದೇ ಬ್ಲಾಗ್ಗಳಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ. ನಾನು ತುಂಬಾ ಪೆಟ್ಟು ತಿಂದಿರೋದ್ರಿಂದ ನನಗೆ ಇವಾಗ ತುಂಬ ಉಳಿಪೆಟ್ಟು ತಿಂದ್ರೆ ಒಂದು ಶಿಲೆ ಆಗೋಂತಾರಲ್ಲ, ಆ ಥರ ಒಂದು ಶಿಲೆ ಥರ ಆಗಿಬಿಟ್ಟಿದ್ದೆ ಆಲ್ರೆಡಿ. ಇಲ್ಲ, ನಾನು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ನಾನು ಒಬ್ಬರ ಹತ್ರ ಸಂಬಂಧಿಕರ ಹತ್ರನೂ ದುಡ್ಡು ಕೇಳಬಾರ್ದು ಅನ್ನೋದು ನನ್ನ ಮೈಂಡಲ್ಲಿತ್ತು. ನೀವು 1 ವರ್ಷ ಅಲ್ಲ ರೀ, 5 ವರ್ಷ ಆಗಲಿ ಮನೆ ಕಟ್ಟೋದು ಲೇಟ್ ಆದ್ರೂ ಕೂಡ ತಾಳ್ಮೆಯಿಂದ ಇರಿ ಹೊರತು ಸಾಲಗಳು ಮಾಡಿ ಇಲ್ಲ ಫ್ರೆಂಡ್ಸ್ಗಳ ಹತ್ರ ಒಂದು ಪಕ್ಷ ಕೇಳಿದ್ರು ಕೇಳ್ಬಿಡೋಣ, ಸಂಬಂಧಿಕರ ಹತ್ರ ಕೇಳಬೇಡಿ. ನಿಜವಾಗ್ಲೂ ಅದರಷ್ಟು ಬೇಜಾರಾಗುವಂಥ ವಿಚಾರ ಇನ್ನೊಂದಿಲ್ಲ ಅಂತ ಹೇಳ್ತೀನಿ. ಸಂಬಂಧಿಕರ ಹತ್ರ ಕೇಳಬಾರ್ದು. ನಾನು ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೆ, ಮತ್ತು ಇದೇ ರೀತಿ ಮಾಡ್ಕೋಬೇಕು, ಹೀಗೆ ಮಾಡಬೇಕು ಅಂತ ಇಲ್ಲಿ ಎಲ್ಲ ಅಂದ್ಕೊಂಡಿದ್ದೆ. ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಹೆಂಗೆ ಅಂತಂದರೆ, ನನಗೆ ಇನ್ನೂ ಎಷ್ಟೋ ವಿಚಾರಗಳಿದೆ. ನಾನು ನಾನು ಯಾಕೆ ಇಷ್ಟು ಗಟ್ಟಿ ಅದೇ ಅಂತಂದರೆ, ನಾನು ಇನ್ನೂ ಎಷ್ಟೋ ವಿಚಾರಗಳನ್ನ ನನಗೆ ಎಕ್ಸಾಂಪಲ್ ವುಡ್ಡಿನ ವಿಚಾರನೇ ನನಗೆ ಏನೂ ಗೊತ್ತಿರಲಿಲ್ಲ ಆಯಿತಾ. ವುಡ್ಡಿನ ವಿಚಾರಲ್ಲೇ ಕೆಲವೊಬ್ಬರಿಗೆ ನಾನು ಯಾವ್ದು ಮಾಡ್ಬೋದು ಯಾವ್ದು ಬಿಡ್ಬೋದು ಅಂತ ಹೇಳಿ ಫ್ರೆಂಡ್ಸ್, ನಾನು ಇವ್ರು ದುಡ್ಡು ಕೊಡೋದು ಬೇಡ ನನಗೆ ಆಯಿತಾ. ಸಂಬಂಧಿಕರಲ್ಲಿ ಅಟ್ಲೀಸ್ಟ್ ನನಗೆ ಯಾವ್ದಾದ್ರು ಒಂದು ಹೆಲ್ಪು ಮಾಡಲಿ, ಅಂದರೆ ಈ ಥರ ಯಾವ್ದಾದ್ರು ಅವ್ರ ಸಜೆಷನ್ಸ್ ಕೊಡಲಿ, ಇಲ್ಲ ಇವ್ರು ಗೊತ್ತಿರೋರ ಬಗ್ಗೆ ಹೇಳಲಿ ಅಂತ ಹೇಳಿ ನನ್ನ ಜೊತೆನೇ ನನ್ನ ಹತ್ರದಲ್ಲಿರೋ ಸಂಬಂಧಿಕರುಗಳಿಗೆ ಕೇಳಿದ್ರೆ ಕೇಳಿಸ್ಕೊಳ್ದೆ ಇಲ್ಲ ಇರೋ ಥರ ಹೋದ್ರು ಫ್ರೆಂಡ್ಸ್. ನನಗೆ ಅದೆಲ್ಲ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ, ಇದೇನಾ ಸಂಬಂಧ ಅಂತಂದರೆ ಅಂತ ಅನ್ನಿಸ್ಬಿಡುತ್ತೆ. ಯಾರು ಏನು ಹೇಳೋದಿಲ್ಲ ನಾನು. ಮೇ ಬಿ ಅವ್ರಿಗೆ ನನ್ನ ಮೇಲೆ ಯಾವ ರೀತಿ ಭಾವನೆ ಇದೆಯೋ ಏನೋ ಅದು ನನಗೂ ಗೊತ್ತಿಲ್ಲ. ಸೊ ಆದರೆ ನಾನು ಬಾಯ್ಬಿಟ್ಟು ಕೇಳಿದೆ, ಯಾವುದೇ ರೀತಿ ಕಲ್ಮಶ ಇಟ್ಕೊಳ್ದಲ್ಲೇ ನಾನು ಓಪನ್ ಆಗಿ ಕೇಳಿದೆ. ಅವ್ರು ಯಾವುದೇ ರೀತಿ ನನಗೆ ಏನು ಇನ್ಫಾರ್ಮೇಷನ್ ಯಾವುದೂ ಕೊಡಲಿಲ್ಲ. ಕೇಳಿಸ್ದೇ ಇರೋ ಥರ ಹೋದರು. ಫಸ್ಟ್ ಆಫ್ ಆಲು ನಾನು ಹೇಳ್ದಂಗೆ ದುಡ್ಡಂತೂ ಕೇಳಿಲ್ಲ, ಅಟ್ಲೀಸ್ಟ್ ಸಜೆಷನ್ ತಿಳ್ಕೊಳ್ಳೋಣ ಇವ್ರಿಗಿರೋ ಅನುಭವನ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದಕ್ಕೆ ತಿಳ್ಕೊಳ್ಳಿಲ್ಲ. ಅದೇ ಬೇರೆ ಕಡೆಯಿಂದ ದೂರ ಸಂಬಂಧಿಕರಿಂದ ಕೇಳಿದಾಗ ನನಗೆ ಅದು ಒಂಚೂರು ನನಗೆ ಒಂದಷ್ಟು ಸಜೆಷನ್ಸ್ಗಳು ಬಂತು. ಖಂಡಿತ ಯಾವುದೇ ಟೈಮಲ್ಲಿ ಏನೇ ಕಾಲ್ ಮಾಡಿದ್ರು ನನಗೆ ಹೇಳ್ತಾರೆ. ಹಾಗೆ ನೋಡಿ, ನೈಟ್ ಟೈಮಲ್ಲಿ ಎಷ್ಟೊಂದು ವಿಚಾರಗಳನ್ನ ನಾನು ಹೇಳಬೇಕು ನಿಮ್ಗಳಿಗೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟೊತ್ತಿಗೆ ಈ ಟ್ರಾನ್ಸಾಕ್ಷನಲ್ಲಿ ಮತ್ತೆ ಹೊಡ್ತೀನಿ, ಬರೆದಿಟ್ಕೋಬೇಕು ಅನಿಸುತ್ತೆ ಇನ್ಮೇಲೆ. ಸೊ ನನ್ನಲ್ಲಿ ಆಗಿರೋ ಈ ಅನುಭವ, ಮತ್ತು ಅದನ್ನೇ ನೀವು ಕೇಳೋದನ್ನ ಫ್ರೆಂಡ್ಸ್ಗಳಿಗೆ ನಿಮಗೆ ಬರ್ತಾರೆ ಅಂತ ಅನ್ನೋರಿಗೆ ಖಂಡಿತ ನೀವು ಕೇಳಿ. ಎಷ್ಟು
ಎಷ್ಟೋ ನಿಮಗೆ ಹೆಲ್ಪ್ ಮಾಡ್ತಾರೆ. ನನ್ನ ಲೈಫಲ್ಲಿ ಆಗ್ತಿರೋದೇ ಅದು. ನನಗೆ ಈ ಸಂಬಂಧಿಕರುಗಳಿಗಿನ್ನ ನನ್ನ ಅಕ್ಕಪಕ್ಕದಲ್ಲಿ ಇರೋರೇನೆ ತುಂಬ ನನಗೆ ಹೆಲ್ಪ್ ಆಗ್ತಾ ಇರೋದು. ಪ್ರತಿಯೊಂದನ್ನು ಹೇಳ್ತೀನಿ ಎಷ್ಟು ಹೆಲ್ಪ್ ಆಗ್ತಾ ಇದೆ ನನಗೆ ಅಂದರೆ, ಇದೇ ಸಿಚುವೇಶನ್ನು ನನಗೆ ನಮ್ಮ ಆಂಟಿ ನಮ್ಮಮ್ಮ ಇದ್ದಿದ್ದಿದ್ರೆ ಈ ಥರ ಆಗೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಅದ್ರ ಕಥೆನೇ ಬೇರೆ ಇರ್ತಿತ್ತು. ಅವರಿಬ್ಬರು ಇಲ್ದಿರೋಕ್ಕೆ ನನ್ನ ಪರಿಸ್ಥಿತಿ ಹಿಂಗಿದೆ ಅಂತಂದರೆ, ನಮ್ಮನ್ನ ಒಂಥರ ಹೇಳೋರಿಲ್ಲ ಕೇಳೋರ, ಏನಾಗ್ತದೆ ಏನು ಬಿಡ್ತಿದೆ ಅಂತ ಕೇಳೋರು ಇಲ್ಲ. ಕೇಳಲ್ಲ, ನಾನು ಏನು ಹೇಳೋಕ್ಕೂ ಹೋಗಲ್ಲ, ಅದ್ರ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೂ ಹೋಗಲ್ಲ. ನಾನು ಸುಮ್ಮನೆ ಇದನ್ನು ಒಂದು ಶಾರ್ಟಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ತುಂಬ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ನನ್ನ ಮನಸ್ಸಿಗೆ ತುಂಬಾ ನೋವಿದೆ. ಸೊ ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವೊಂದು ಟೈಮ್ ನನಗೆ ಹಂಗೆ ಬಂದ್ಬಿಡುತ್ತೆ. ಮತ್ತು ಕೆಲವೊಂದು ಕಮೆಂಟ್ಗಳು ಪಾಪ ಕೇಳ್ತಾ ಇರ್ತಾರೆ, ನನ್ನ ವೆಲ್ವಿಷರ್ಸ್ ತುಂಬ ಜನ ಕೇಳ್ತಾ ಇರ್ತಾರೆ, ನಿಖಿತಾ ಹಾಗೆ ಹೀಗೆ ಅಂತೇಳಿ. ಆ ಟೈಮ್ನಲ್ಲಿ ನನಗೆ ಇಲ್ಲ, ಇದನ್ನು ಓಪನಾಗಿ ಹಿಂಗೆ ಹೇಳ್ಕೊಬಿಡೋಣ, ಅವಾಗ ಅವರನ್ನೇ ಕಮೆಂಟ್ ಮಾಡಲ್ಲ. ಮತ್ತು ಇನ್ನು ಎಷ್ಟು ಜನ ಅರ್ಥ ಮಾಡ್ಕೊತಾರೆ, ಸೂಕ್ಷ್ಮವಾಗಿ ಹೇಳಿದ್ರು ಅದನ್ನು ನೀಟಾಗಿ ಅರ್ಥ ಮಾಡ್ಕೊತೀರ ಅಂತ ಹೇಳ್ಕೊಂಡು ನಾನು ಈ ವಿಚಾರನ ಇಲ್ಲಿಗೆ ನಿಮಗೆ ಹಿಂಗೆ ಹೇಳ್ತಾ ಇರೋದು. ಸೊ ಮತ್ತು ನನಗಾಗಿರೋ ಅನುಭವನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಾ ಇರೋದು ಫ್ರೆಂಡ್ಸ್. ಆದರೆ ನಿಮ್ಮನ್ನ ನಂಬಿರೋ, ನಾವು ಯಾರನ್ನ ನಂಬಿರ್ತೀವಿ ಅಂದರೆ, ಎಕ್ಸಾಂಪಲ್ ದೇವ್ರನ್ನ ನಂಬಿದ್ದೀವಿ ಅಂತಂದರೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ನಾನು ಏನು ಅಂದ್ಕೊಂಡಿದ್ದೋ ಅದೆಲ್ಲೆಲ್ಲೋ ಸುತ್ತೋರ್ಕೊಂಡು ನಾನು ಏನು ಅಂದ್ಕೊಂಡಿದ್ದೋ ಅದೇ ಆಗುತ್ತೆ. ಲಾಸ್ಟಿಗೆ ಎಂಡ್ ಆಫ್ ದ ಡೇ ಏನಾಗಬೇಕು ಅದೇ ಆಗೋದು. ಆದರೆ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಆದ್ದರಿಂದ ನಾನು ಏನು ಅಂದ್ಕೊಂಡಿರ್ತೀನಿ, ನಾನು ಏನು ಆಸೆ ಪಟ್ಟಿರ್ತೀನಿ ಅದು ಎಂಡ್ ಆಫ್ ದ ಡೇ ಬಂದಲ್ಲ ಹಾಗೇ ಆಗುತ್ತೆ. ಓಕೆನಾ? ಸೊ ಹೀಗೆ ತುಂಬ ವಿಚಾರಗಳಿದೆ ಫ್ರೆಂಡ್ಸ್. ಇತ್ತೀಚೆಗೆ ಏನಂತಂದರೆ, ನಾನು ಫ್ರೀಯಾಗಿ ಇದರಲ್ಲೇ ನನಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಹೇಳ್ಕೋಬೇಕು, ಮಾತಾಡಬೇಕು ಅಂತಂದರೆ ಒಂದು ಟ್ರಾನ್ಸಾಕ್ಷನ್ ಇಲ್ಲಿರುತ್ತೆ, ಇನ್ನೊಂದು ಸರಿ ಇನ್ನೆಲ್ಲೋ ಹೋಗ್ಬಿಟ್ಟಿರುತ್ತೆ ನನ್ನ ತಲೆ. ಮತ್ತು ಇವತ್ತೇನು ಮಾಡಿರ್ತೀನಿ ನಾನು ನಾಳೆ ಮರ್ತೋಗ್ಬಿಟ್ಟಿರ್ತೀನಿ. ನಾನು ಒಂದು ಸ್ವಲ್ಪ ಇಷ್ಟು ಟ್ರಾನ್ಸಾಕ್ಷನಲ್ಲೂ ಒಬ್ಬಳೇ ಮೇಂಟೈನ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಮರ್ತೋಗ್ಬಿಡ್ತೀನಿ. ಅದರಲ್ಲೂ ಇತ್ತೀಚೆಗೆ ಸ್ವಲ್ಪ ಆದಷ್ಟು ಬ್ಲಾಗ್ಗಳು ಬೇರೆ ಹಾಕ್ತಾ ಇದ್ದೀನಿ. ಒಂದು 3 ದಿನಕ್ಕೋ 4 ದಿನಕ್ಕೋ ಒಂದೊಂದು ಬ್ಲಾಗ್ಗಳು ಬೇರೆ ಹಾಕ್ತಾ ಇರ್ತೀನಿ. ಮರಿಬಾರ್ದು, ನಮ್ಮನ್ನ ನಮ್ಮ ವ್ಯೂವರ್ಸ್ ಯಾರೇ ಇಷ್ಟಪಡೋ ಅವ್ರು ಮರಿಬಾರ್ದು. ಮತ್ತು ಅವರೆಲ್ಲರೂ ನೋಡೋರು, ಆಶೀರ್ವಾದ ಮಾಡೋರು ಎಷ್ಟೊಂದು ಜನ ಇದ್ದಾರೆ, ಅವ್ರಿಗೆಲ್ಲರಿಗೂ ಅಪ್ಡೇಟ್ ಕೊಡಬೇಕು. ಮತ್ತು ನಾನು ಮುಂದಕ್ಕೆ ಎಷ್ಟೋ ವರ್ಷ ಆದಮೇಲೆ ತೆಗ್ದು ನೋಡಿದ್ರೆ ನನಗೆ ಗೊತ್ತಾಗಬೇಕು ನಾನು ಇಷ್ಟೆಲ್ಲ ಮಾಡಿದೆ ಅಲ್ಲ ಅಂತ ಅನಿಸ್ಬೇಕು. ಇವಾಗ ನೋಡಿ, ನಮ್ಮ ಮಮ್ಮಿ, ನಮ್ಮ ಆಂಟಿ, ನಮ್ಮ ಮಾಮಂದಿ ಅಂದರೆ ಶಿಲ್ಪೋರಪ್ಪ, ನಮ್ಮ ಆಶೋರಪ್ಪ ಎಲ್ಲರೂ ಇರಬೇಕಾದ್ರೆ ಎಲ್ಲ ಕುತ್ಕೊಂಡು ಎಲ್ಲ ವ್ಲಾಗ್ ಮಾಡಿದ್ನಲ್ಲ ಅವಾಗೆಲ್ಲ ಕರೋನಾ ಟೈಮ್ನಲ್ಲೆಲ್ಲ. ಆ ವ್ಲಾಗ್ ಎಲ್ಲ ನಾವೆಲ್ಲ ಇವಾಗಲೂ ತೆಗ್ದು ನೋಡ್ತಾ ಇರ್ತೀವಿ. ಮತ್ತು ಆ ವ್ಲಾಗ್ ನೋಡ್ಬಿಟ್ಟು ಒಬ್ರಿಗೊಬ್ರು ಶೇರ್ ಮಾಡ್ಕೊತೀವಿ, ನೋಡ್ರಿ ಅಂತ ನಾವೆಲ್ಲ ಮಾತಾಡ್ಕೊತೀವಿ. ನೋಡು, ವ್ಲಾಗ್ ಮಾಡಿದ್ದಕ್ಕೆ ಇವರೆಲ್ಲರೂ ನಾವು ನೋಡೋ ಥರ ಆಯಿತು. ಇಲ್ಲಾಂದರೆ ನೋಡೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ, ನಾವು ಮರ್ತೋಗ್ಬಿಟ್ಟಿರ್ತೀವಿ ಇದೆಲ್ಲ ಇನ್ಸಿಡೆಂಟ್ ಅಂತ. ಹಾಗೆ ಸೊ ಎಷ್ಟೋ ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅನಿಸು, ನೆನಪಿಗೆ ಬಂದಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಂದಲು ನನ್ನ ಕೂಸು ಇವಾಗ ಸೌಂಡ್ ಕೇಳಿಸ್ತೈತೆ. ಸ್ವಿಂಗ್ ಹತ್ರ ಕರ್ಕೊಂಡೋಗಿದ್ಲಂತೆ ಆಟ ಆಡ್ಸೋಕ್ಕೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗು. ಒಂದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು, ಶೇರ್ ಮಾಡ್ಕೊಂಡ್ವಿ. ಓಕೆ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಸಿಗೋ ಮತ್ತೆ ಇನ್ನೊಂದು ಬ್ಲಾಗ್ ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು. ಅಲ್ಲಿ ನೋಡಿ, ಫೈನಲಿ ಬಲೂನ ಎಷ್ಟು ಬಲೂನು ಹುಚ್ಚು ಅಂದ್ರೆ ನನ್ನ ಮಗಳಿಗೆ ಅಷ್ಟು ಬಲೂನು. ಬಾ, ಇನ್ನೊಂದ್ಸರಿ ತೋರಿಸ್ತೀನಿ ಬಾ. ಖುಷಿಯಮ್ಮ. ಹಾಯ್ ಫ್ರೆಂಡ್ಸ್, ಹಾಯ್ ಮಾಡೋದು. ಹಾಯ್ ಬಾಯ್ ಮಾಡಿದೆ ಆಗಲೇ, ನಾನು ಬ್ಲಾಗ್ ಎಂಡ್ ಮಾಡಿದೆ. ಬಾಯ್ ಫ್ರೆಂಡ್ಸ್, ಬಾಯ್. ಇಲ್ಲಿ ಜುಟ್ಟಿಗೆ ಹಾಕ್ಲಾ? ಇಲ್ಲಿ ನೋಡಿ, ಜುಟ್ಟಿಗೆ ಹಾಕ್ಬೇಕಂತೆ. ಓಕೆ, ಆಮೇಲೆ ಹಾಕ್ತೀನಿ. ಓಕೆ, ಬಾಯ್ ಮಾಡಿಬಿಟ್ಟೆ. ಬಾಯ್ ಬಾಯ್. ಇಳಿಯಲ್ಲೋ ನಡಿ, ಹ್ಯಾಂಡ್ ವಾಶ್ ಮಾಡ್ಕೊಂಡು.